ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನನ್ನಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಕ್ಕಿಲ್ಲ. ಯಾಕಂದ್ರೆ ನಾನು ಸಿದ್ದರಾಮಯ್ಯನವರ ಅಪಟ ಅಭಿಮಾನಿ, ಕಟ್ಟ ಹಿಂಬಾಲಕ. ನನಗೆ ಒಂದು ಕಡೆ ಸೈದ್ಧಾಂತಿಕ ಜನ್ಮದಾತರಂತ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ನನ್ನ ಜನ್ಮದಾತರಾದಂಥ ಕೋಳಿವಾಡ ಸಾಹೇಬರು, ನಿಕಟಪೂರ್ವ ಸಭಾಧ್ಯಕ್ಷರು. ಇವರಿಬ್ಬರು ನನಗೆ ಎರಡು ಕಣ್ಣಿದ್ದಂತೆ. ಯಾವ ಕಣ್ಣಿಗೆ ನೋವಾದರೂ ತೊಂದರೆ ಆಗೋದು ನನಗೆ ಅಂತಕ್ಕಂಥದ್ದು ನನ್ನ ಭಾವನೆ. ನನ್ನ ರಾಜಕೀಯ ಜೀವನದಲ್ಲಿ ಸೈದ್ಧಾಂತಿಕ ಬುನಾದಿಯನ್ನು ಏನಾದರೂ ಹಾಕಿದರೆ ಅದು ನಮ್ಮ ದುರೀಣರಾದ ಸಿದ್ದರಾಮಯ್ಯ ಅವರಂತೂ ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು ಆಗಬಾರ್ದಾಗಿತ್ತು. ಇವತ್ತು ಆಗಿ ಹೋದ್ಮೇಲೆ ನಾವು ಒಂದು ನಿಲುವನ್ನು ತಗೋಬೇಕಾಗತಕ್ಕಂಥದ್ದು ಅನಿವಾರ್ಯತೆ. ನಿನ್ನೆ ನಾನು ನಮ್ಮ ಬಾಲ್ಯದ ಸ್ನೇಹಿತನಾದ ಗುರು ಕಂಬಳಿಯವರು ಇಬ್ಬರು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರ ಇದ್ದಾಗಲೇ ನನಗೂ ಮತ್ತು ಕಂಬಳಿಯವರಿಗೂ ಸುದ್ದಿ ಬಂತು, ಬ್ರೇಕಿಂಗ್ ನ್ಯೂಸ್ ಬಂತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಮಾಜಿ ಸ್ಪೀಕರ್ ಹೇಳ್ತಿದ್ದಾರೆ ಅಂತ ನಮಗೆ ಕೇಳಿ ಇಬ್ಬರು ದಿಗ್ಭ್ರಾಂತರಾದ್ರಿ. ಇದು ಯಾಕೆ ಹಿಂಗೆ ಆಗ್ತಾ ಇದೆ, ಆಗಬಾರ್ದಾಗಿತ್ತಲ್ಲ, ತಪ್ಪ ನಡೀತಾ ಇದೆಯಲ್ಲ ಅಂತಕ್ಕಂಥದ್ದು ಇಬ್ಬರಿಗೂ ಅನಿಸಿದಷ್ಟೇ ಅಲ್ಲ. ನಾನು ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಹಿಂಗೆ ನನ್ನ ತಂದೆಯವರು ಹೇಳಿಕೆ ಕೊಡ್ತಾ ಇದ್ದಾರೆ, ಬಿಜೆಪಿಯವರು ಷಡ್ಯಂತ್ರ, ಯಾವುದೇ ಹುರುಳಿಲ್ಲದ ಕೇಸಿನಲ್ಲಿ ವಾಮ ಮಾರ್ಗವನ್ನು ಹುಡುಕಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರದೇ ಅದನ್ನು ಡಿಸ್ಟೆಬಿಲೈಸ್ ಮಾಡಲಿಕ್ಕೆ, ಅದನ್ನು ಬೀಳಿಸಲಿಕ್ಕೆ ಹುನ್ನಾರ ಮಾಡತಕ್ಕಂಥದ್ದು ನಮಗೆ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಮೂಡಾ ಕೇಸಲ್ಲೂ ಕೂಡ ಯಾವುದೇ ಹುರುಳಿಲ್ಲದ್ರೂ ಕೂಡ, ಸಿದ್ದರಾಮಯ್ಯನವರ ಯಾವುದೇ ಭಾಗತ್ವ ಇಲ್ಲದೇ ಇದ್ದರೂ ಕೂಡ ಅವರನ್ನ ಮುಜುಗರಗೊಳಿಸಲಿಕ್ಕೆ ಈ ಥರದ ಒಂದು ವ್ಯವಸ್ಥೆಯನ್ನು ಬಿಜೆಪಿಯ ಸರ್ಕಾರ, ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರವನ್ನು ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವ್ರನ್ನು ಮುಜುಗರ ಮಾಡಬೇಕು. ಸ್ಥಿರವಾದ ಸರ್ಕಾರವನ್ನು 136 ಜನ ಏನು ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ, ಸರ್ಕಾರ ಮತ್ತು ಬಿಜೆಪಿಯವರು ಮಾಡತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇನ್ನು ನಾನು ನನ್ನ ಬಾಲ್ಯ ಸ್ನೇಹಿತ ಕಂಬಳಿ 50 ಕಿಲೋಮೀಟರ್ ದೂರದಲ್ಲಿದ್ದಾಗ ಸುದ್ದಿ ಗೊತ್ತಾಯಿತು. ಆಮೇಲೆ ಕುಲಂಕುಷವಾಗಿ ನಾವೆಲ್ಲ ವಿಚಾರ ಮಾಡ್ಕೊಂತ ಬಂದಾಗ ಕೊನೆಗೆ ಪೂರ್ತಿಯಾದ ವಿಡಿಯೋ ನೋಡಿದ ಮೇಲೆ ಇದರ ಬಗ್ಗೆ ಚರ್ಚೆ ಮಾಡೋಣ, ಸದ್ಯಕ್ಕೆ ನಾವು ಯಾರಿಗೂ ಏನು ಹೇಳೋದು ಬೇಡ ಅಂತೇಳಿ ನಾನು ಯಾರಿಗೂ ಯಾವುದು ಲೈವ್ ಈಗಲೇ ಬರಬಾರ್ದು, ಪೂರ್ತಿಯಾಗಿ ತಿಳ್ಕೊಂಡ ಮೇಲೆ ಲೈವ್ ಬರೋಣ ಅಂತ ನಾನು ಕಾಯ್ತಿದ್ದೆ. ಒಂದು ಭಿನ್ನಾಭಿಪ್ರಾಯಗಳು ಪಕ್ಷದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯ ಸರ್ವೇ ಸಾಮಾನ್ಯ. ಉದಾಹರಣೆಗೆ ನಮ್ಮೆಲ್ಲರಿಗೂ ನಮ್ಮ ತಂದೆಯವರ ಜೊತೆ ನಮ್ಮ ತಂದೆಯವರ ಜೊತೆ ಸಾಕಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇರ್ತವೆ ಮನೆಗಳಲ್ಲಿ. ನಾನು ಹೇಳ್ತೀನಿ, ನಿಮ್ಮ ತಂದೆಯವರ ಬಗ್ಗೆನೂ ನಿಮಗೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇರಬಹುದು. ಮನೆ ಅಂದಮೇಲೆ ಒಂದೇ ವಿಚಾರ ಇರೋದಿಲ್ಲ, ಅವರ ಜನರೇಷನ್ ಗ್ಯಾಪ್ ಇರೋದ್ರಿಂದ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇರೋದು ಸರ್ವೇ ಸಾಮಾನ್ಯ. ನಾನು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದೆ. ತದನಂತರ ಆವಾಗ ಕೋಳಿವಾಡ ಸಾಹೇಬರು, ಮಾಜಿ ಸಭಾಧ್ಯಕ್ಷರು ಹೇಳಿರ್ತಕ್ಕಂಥ 100ಕ್ಕೆ 90ರಷ್ಟು ಅಂಶವನ್ನು ಕೂಡ ನಾನು ಒಪ್ಪಿಕೊಂಡೆ. 100ಕ್ಕೆ 90ರಷ್ಟು ಅಂಶವನ್ನು ಒಪ್ಪಿಕೊಂಡು ಇನ್ನು 10%
ಅದು ಅವರ ವೈಯಕ್ತಿಕ ಅಭಿಪ್ರಾಯ, ನನಗೆ ಸಂಬಂಧ ಇಲ್ಲದಿರೋ ಅಭಿಪ್ರಾಯ ಅಂತ ಕೂಡ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳಿ ಬಯಸ್ತೇನೆ. ನಾನು ಪೂರ್ತಿ ವಿಡಿಯೋ ನೋಡಿದಾಗ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳನ್ನ ಮೊದಲನೆಯ ಮುಕ್ಕಾಲು ಭಾಗ ಕೋಳಿವಾಡ ಸಾಹೇಬರು ಹಾಡಿ ಹೊಗಳಿದ್ದಾರೆ. ಅವರು ಬಡವರ ಪರವಾಗಿ ಇರತಕ್ಕಂಥ ಸಮಾಜ ನಿರ್ಮಾಣ ಮಾಡತಕ್ಕಂಥ ಎಲ್ಲ ವಿಚಾರಗಳನ್ನು ನಾನು ಕೋಳಿವಾಡ ಸಾಹೇಬರದು ಒಪ್ತೀನಿ. ಸಮಾಜ ನಿರ್ಮಾಣ, ಕಾಂಗ್ರೆಸ್ ಪಕ್ಷವನ್ನು ಒಗ್ಗಟ್ಟಾಗಿ ತೆಗೆದು ಹೋಗ್ತಕ್ಕಂಥ ಯಾರಿಗಾರ ಶಕ್ತಿ ಇದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ ಅಂತ ಕೋಳಿವಾಡ ಸಾಹೇಬರು ಹೇಳಿದ್ದು ಕೂಡ ನಾನು ಒಪ್ತೀನಿ. ಹಿಂದುಳಿದವರನ್ನ, ಬಡವರನ್ನ, ದೀನ ದಲಿತರನ್ನ ಮುಖ್ಯವಾಹಿನಿ ತರತಕ್ಕಂಥ ಶಕ್ತಿ ಯಾರಿಗಾರ ಇದ್ರೆ ಅದು ಸಿದ್ದರಾಮಯ್ಯವ್ರಿಗೆ ಮಾತ್ರ ಅಂತ ಕೋಳಿವಾಡ ಸಾಹೇಬರು ಹೇಳಿದ್ನು ಕೂಡ ನಾನು ಒಪ್ತೀನಿ. ಅದರ ಜೊತೆಗೆ ಮುಖ್ಯಮಂತ್ರಿ ಆಗೋ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯ ಶಕ್ತಿ ಯಾರಿಗಾರ ಇದೆ ಅಂತಂದ್ರೆ ಅದು ನಮ್ಮ ಸಿದ್ದರಾಮಯ್ಯನವರಿಗೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಕೋಳಿವಾಡ ಸಾಹೇಬರು ಹೇಳಿದ್ದನ್ನು ಒಪ್ತೀನಿ. ಮುಕ್ಕಾಲು ಭಾಗ ಆದಮೇಲೆ ಕೊನೆಗೆ 4 ರಾಜ್ಯಗಳಲ್ಲಿ ಚುನಾವಣೆ ನಡೀತಿದ್ದು, ಅಲ್ಲಿ ಮೋದಿಯವರು ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯನವ್ರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಹೇಳ್ತಕ್ಕಂಥದ್ದು, ಅದಕ್ಕೆ ಮುಜುಗರ ಆಗಬಾರ್ದು, 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಬಾರ್ದು, ಅದಕ್ಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಮತ್ತೆ ಮರಳಿ ಬಂದು 136 ಜನ ಶಾಸಕರ ಜೊತೆ ಇದ್ದಾರೆ, ಬಂದು ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಹೇಳಿದ ಮಾತಿಗೆ ನನ್ನ ಸಹಮತ ಇಲ್ಲ. ನಾನು ಇದನ್ನು ಒಪ್ಪೋದಿಲ್ಲ. ಇದರಲ್ಲಿ ನನಗೆ ಅದು ವೈಯಕ್ತಿಕ, ಅದು ಅವರ ವೈಯಕ್ತಿಕ ಅಭಿಪ್ರಾಯ, ನನ್ನ ಅಭಿಪ್ರಾಯ ಅಲ್ಲ. ಯಾಕಂದ್ರೆ ನಾನು ಸಣ್ಣ ಹುಡುಗದಾಗಿದ್ದಾಗಿದ್ದನು, ಚಿಕ್ಕ ಹುಡುಗದಿದ್ದಾಗಿದ್ದನು ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಯಾವುದೇ ಕಪ್ಪು ಚುಪ್ಪು ಇಲ್ಲದಂಗೆ 40 ವರ್ಷದ ರಾಜಕಾರಣವನ್ನು ಎಲ್ಲೂ ಒಂದು ಕಳಂಕ ಇಲ್ಲ. ಇವತ್ತು ಇಡೀ ಭಾರತ ದೇಶದಲ್ಲಿ ಸುದೀರ್ಘವಾದ 40 ವರ್ಷದ ರಾಜಕಾರಣದಲ್ಲಿ ಒಂದೂ ಕಪ್ಪು ಚುಕ್ಕೆ ಇಲ್ಲದಂತ ಇರತಕ್ಕಂಥ ಯಾವ್ದಾರ ದುರಿಣ ಇದ್ರೆ ಇಡೀ ದೇಶದಲ್ಲಿ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥ ಬಹಳ ಹೆಮ್ಮೆಯಿಂದ ನಾನು ಹೇಳ ಬಯಸ್ತೇನೆ. ಹಿಂಗಿದ್ದಾಗ ಈ ಬಿಜೆಪಿಗರ ಷಡ್ಯಂತ್ರ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅದನ್ನ ಉರುಳಿಸ್ತಕ್ಕಂಥ ಕೆಲಸ ಇವತ್ತಿಂದಲ್ಲ ಹಿಂದಿನಿಂದ ಮಾಡ್ಕೊಂತ ಬಂದವರು. ಅದರಿಂದ ಇವರ ಷಡ್ಯಂತ್ರಕ್ಕೆ ನಾನು ಕೋಳಿವಾಡ ಸಾಹೇಬರ ಹೇಳಿಕೆ ಏನಿದೆ ಅದರ ಪರವಾಗಿಲ್ಲ, ಅದರ ವಿರುದ್ಧವಾಗಿ ನಾನಿದ್ದೀನಿ. ಬಿಜೆಪಿಗರು ಸುಳ್ಳು ಆರೋಪ ಮಾಡಿದ್ದಕ್ಕೆ ನಿಷ್ಕಳಂಕ ರಹಿತವಾದ ಚರಿತ್ರೆ ಇರತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಈ ಬಿಜೆಪಿಗರಿಗೆ ಈಡಾಗೋ ಅವಶ್ಯಕತೆ ಇಲ್ಲ. ಪ್ರಿಯಾಂಕ ಖರ್ಗೆ ಸಾಹೇಬರು ಹೇಳಿದ್ದಾರೆ, ಈ 4 ರಾಜ್ಯದ ಚುನಾವಣೆಗಳೇನಿದೆ ಇಲ್ಲಿ ಕರ್ನಾಟಕದಲ್ಲಿ ಏನು ಷಡ್ಯಂತ್ರ ನಡೀತಿದೆ, ವಾಮ ಮಾರ್ಗವಾಗಿ ಸಿದ್ದರಾಮಯ್ಯನವರಿಗೆ ಏನು ತೊಂದರೆ ಬಿಜೆಪಿಯವರು ಕೊಡ್ತಾ ಇದ್ದಾರೆ, ಅದರಿಂದ 4 ರಾಜ್ಯಗಳ ಚುನಾವಣೆಗೆ ಫಲಿತಾಂಶಕ್ಕೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಪ್ರಿಯಾಂಕ ಅವರು ಹೇಳಿದ್ದಾರೆ. ಅದೇ ರೀತಿ ನಿನ್ನೆ ನಾನು ಬಹಳ ಬೇಜಾರಿನಿಂದ ಟಿವಿ ನೋಡ್ತಾ ಇದ್ದಾಗ ನಮ್ಮ ಅನೇಕ ಧುರೀಣರು, ಎಂ ಬಿ ಪಾಟೀಲ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇನ್ನು ಅನೇಕ ಧುರೀಣರು ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು. ಸಿದ್ದರಾಮಯ್ಯನವರು ಏನು ಬಿಜೆಪಿಯ ವಾಮಮಾರ್ಗ ಷಡ್ಯಂತ್ರ, ಇದಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಸ್ವತಃ ಎಂ ಬಿ ಪಾಟೀಲ್ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ ಅನೇಕ ಧುರೀಣರು ಹೇಳಿದ್ರ ಪರವಾಗಿ ನಾನು ಅವರ ಹೇಳಿಕೆ ಪರವಾಗಿ ನಿಲ್ತೇನೆ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳ ಬಯಸ್ತೇನೆ. ಪ್ರತಿಯೊಬ್ಬ ಧುರೀಣರು ಮಾತಾಡಿದ್ರು, ಪ್ರತಿಯೊಬ್ಬ ಶಾಸಕರು 136 ಜನ ನಾವೇನು ಶಾಸಕರಿದ್ದೀವಿ ನಾವೆಲ್ಲ ಸಿದ್ದರಾಮಯ್ಯನವರ ಹಿಂದೆ ಗಟ್ಟಿಯಾಗಿದ್ದೀವಿ. ಯಾಕಂದ್ರೆ ನಮಗೆ ಗೊತ್ತು ನಮ್ಮ ಸಿದ್ದರಾಮಯ್ಯನವರು ಸಾಹೇಬರು ನಿಷ್ಕಳಂಕವಾದ ಚರಿತ್ರೆ ಉಳ್ಳಂತವರು. ನಮಗೆ ವಿಶೇಷವಾಗಿ ನನಗೆ ನನ್ನ ಸಿದ್ಧಾಂತವನ್ನು ರೂಪಿಸಿದಂಥವ್ರು ಯಾರು ಇದ್ರೆ ಅದು ಸಿದ್ದರಾಮಯ್ಯನವರು. ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ ನಾನು ಹಿಂಬಾಲಕರಾಗಲಿ ನಾನು ಪ್ರೇರೇಪಿಸಿದವರು ಸಿದ್ದರಾಮಯ್ಯನವರು. ಸಮಾಜ ನಿರ್ಮಾಣ ಮಾಡಬೇಕು, ಎಲ್ಲ ಸಮಾಜವನ್ನು ಮುಖ್ಯವಾಹಿನಿಗೆ ತರಬೇಕು, ದೀನದಲಿತರ ಪರವಾಗಿ ನಿಲ್ಲಬೇಕು, ಬಡವರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ
ಒಂದು ಸಿದ್ಧಾಂತವನ್ನು ನಾನು ಏನಾದರೂ ನನ್ನ ಜೀವನದಲ್ಲಿ ಕಲಿತಿದ್ರೆ ಅದು ಸಿದ್ದರಾಮಯ್ಯನವರಿಂದ. ಆದ್ದರಿಂದ ನಾನು ಬಹಳ ಸ್ಪಷ್ಟವಾಗಿ ನಾನು ಹೇಳಿಕ್ಕೆ ಬಯಸ್ತೇನೆ, ಕೋಳಿವಾಡ ಸಾಹೇಬರು ಹೇಳ್ತಕ್ಕಂಥ ಸಮಾಜ ನಿರ್ಮಾಣ ಬಗ್ಗೆ ಆಗಲಿ, ಸಿದ್ದರಾಮಯ್ಯನವರು ಒಗ್ಗಟ್ಟಾಗಿ ತೆಗೆದು ಹೋಗ್ತಾ ಏಕೈಕ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಅಂತಕ್ಕಂಥ ಹೇಳಿದ ಎಲ್ಲವನ್ನೂ ಒಪ್ಕೊತೀನಿ. ಆದರೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಮಾತನ್ನ ಮಾತ್ರ ನಾನು ಒಪ್ಕೊಳ್ಳೋದಿಲ್ಲ. ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತಕ್ಕಂಥ ಮಾತನ್ನ ನಾನಿವತ್ತು ಹೇಳಿ ಬಯಸ್ತೇನೆ. ಅದರ ಜೊತೆಗೆ ನಾವು ಒಂದು ತಿಂಗಳ ಹಿಂದೆ ಈ ಬಿಜೆಪಿಯ ವಾಮಮಾರ್ಗ, ಬಿಜೆಪಿಯ ಷಡ್ಯಂತ್ರದ ವಿರುದ್ಧ ರಾಣೆಬೆನ್ನೂರಿನಲ್ಲಿ ರಸ್ತೆ ತಡೆ ಮಾಡಿ ಒಂದು ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟದಲ್ಲಿ ಮಾಜಿ ಮಂತ್ರಿಗಳಾದ ಆರ್ ಶಂಕರ್ ಸಾಹೇಬರು ಇದ್ರು, ಅನೇಕ ನಮ್ಮ ಧುರೀಣರು, ಕಾಂಗ್ರೆಸ್ ಪಕ್ಷದ ಧುರೀಣರು ಅದರಲ್ಲಿ ಪಾಲ್ಗೊಂಡಿದ್ರು. ಒಂದು ತಿಂಗಳ ಹಿಂದೆನೇ ನಾನು ನನ್ನ ಭಾಷಣದಲ್ಲಿ ಹೇಳಿದ್ದೆ, ಬಿಜೆಪಿಯವರು ಏನಾದ್ರು ವಾರ್ಮ ಮಾರ್ಗ ಹೇಳೋದು, ಸಿದ್ದರಾಮಯ್ಯನವರ ಕೂದಲೆಳಗೂ ಕೂಡ ಏನೋ ತೊಂದರೆ ಆದರು, ನಾನು ಆರ್ ಶಂಕರ್ ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಬೆಂಬಲಿಗರು ಸೇರಿ ರಾಣೆಬೆನ್ನೂರಿನಿಂದ ಪಾದಯಾತ್ರೆ ಬೆಂಗಳೂರುವರೆಗೂ ಹೋಗಿ ಸಿದ್ದರಾಮಯ್ಯವರ ಬೆನ್ನ ಹಿಂದೆ ನಿಲ್ತೀವಿ ಅಂತಕ್ಕಂಥ ಮಾತನ್ನ ನಾನು ಹಿಂದೆನೇ ಒಂದು ತಿಂಗಳ ಹಿಂದೆನೇ ಹೇಳಿದ್ದನ್ನ ತಮಗೆಲ್ಲ ನೆನಪು ಮಾಡಲು ಬಯಸ್ತೇನೆ. ಆದ್ರಿಂದ ಈ ಬಿಜೆಪಿಯ ಷಡ್ಯಂತ್ರ ನೀವು ಈಲ್ಡಾಗೋದು ಬೇಡ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತು ಇನ್ನು ಕೊನೆಯದಾಗಿ ಕೋಳಿವಾಡ ಸಾಹೇಬರು ನಿನ್ನೆ ಮಾತಾಡಿದ ಮೇಲೆ ನಾನು ಅವ್ರನ್ನ ಭೇಟಿಯಾಗಕ್ಕಾಗಿಲ್ಲ, ಅವ್ರ ಜೊತೆ ಚರ್ಚೆ ಮಾಡೋಕ್ಕಾಗಿಲ್ಲ. ಆದರೆ ಅವರಿಗೆ 82 ವರ್ಷ ವಯಸ್ಸು. ಆಗಲೇ ಹೇಳಿದಂಗೆ ಸಿದ್ದರಾಮಯ್ಯವರು ಒಂದು ಕಣ್ಣು, ಕೋಳಿವಾಡ ಸಾಹೇಬರನ್ನ ಜನ್ಮದಾತರಾದ ಮಾಜಿ ಸಭಾಧ್ಯಕ್ಷರು ಕೂಡ ನಂದು ಇನ್ನೊಂದು ಕಣ್ಣು. ಅವ್ರಿಗೂ ನೋವಾದರೂ ನನ್ನ ತೊಂದರೆ. ಇವತ್ತು ಅವರಿಗೆ 82 ವರ್ಷ, ಕೊನೆಯ 1 ವರ್ಷದಲ್ಲಿ 3 ಆಪರೇಷನ್ಗಳು ಆಗಿದವು. ಅದರಿಂದ ಅವರ ಮನಸ್ಥಿತಿಯನ್ನು ನಾನು ನೋವುಗೊಳಿಸಲು, ಘಾಸಿಗೊಳಿಸಲು ಹೋಗಿಲ್ಲ. ಅವರಿಗೆ ಮುಂದಿನ ದಿನಗಳಲ್ಲಿ ಅವರು ಕೂಲಾಗಿದ್ದಾಗ ಯಾವತ್ತಾದರೂ ಒಂದು ದಿವಸ ಚರ್ಚೆ ಮಾಡ್ತೀನಿ. ಆದ್ದರಿಂದ ನಾನು ಕೊನೆಗೆ ಹೇಳಬಯಸಿದಷ್ಟೇ, ನಾನು ಸಮಾಜ ನಿರ್ಮಾಣ ಮಾಡುವಲ್ಲಿ ಸಿದ್ದರಾಮಯ್ಯವರ ಹಿಂದೆ ಯಾವತ್ತೂ ಇರ್ತೀನಿ. ಅವರ ಸಿದ್ಧಾಂತಗಳು ನಾನು ಮೈಗೂಡಿಸ್ಕೊಂಡಿದ್ದೀನಿ. ಅವರ ಸಿದ್ಧಾಂತದಿಂದನೇ ನನ್ನ ಇವತ್ತು ಅತಿ ಶ್ರೇಷ್ಠವಾದ ಭಾರತ ದೇಶದಲ್ಲಿ ಯಾರೋ ನನ್ನ ಧುರೀಣರಿದ್ರೆ ಅದು ಸಿದ್ದರಾಮಯ್ಯರು ಅಂತಕ್ಕಂಥ ಮತ್ತೊಮ್ಮೆ ನಾನು ಹೇಳಿ, ಅವರ ಪರವಾಗಿ ನಾನೊಬ್ಬನೇ ಅಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ 136 ಜನ ಶಾಸಕರು ಕೂಡ ಅವ್ರ ಬೆನ್ನ ಹಿಂದೆ ಇದ್ದೀವಿ. ಅವರಿಗೆ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ. ಯಾವತ್ತಿದ್ರೂ ನಮ್ಮ ಸಿದ್ದರಾಮಯ್ಯ ಅವರು ನಿಷ್ಕಳಂಕವಾಗಿ ಹೊರಗೆ ಬಂದೇ ತಿರ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ಶುಭ ಕೋರಿ ನಾನು ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ.